Babylon 5. ತಾನು ಬಳ್ಳಾರಿಗೆ ಸ್ಥಳಾಂತರ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಎಷ್ಟು ಬೇಜಾರಿದೆ ಅಂತ ಹೇಳಿದ್ರೆ ಎಳೆಯಾಗಿ ದರ್ಶನ್ ಅದನ್ನು ಕೆಲ ಅಧಿಕಾರಿಗಳ ಮುಂದೆ ಮಾತಾಡಿರೋದು. ನನಗೆ ಯಾಕೆ ಈ ಸ್ಥಿತಿ ಬಂತು, ನಾನು ನಂಬುತ್ತಿರೋದೇ ತಪ್ಪ, ನಾನು ನಂಬಿದವರಿಂದನೇ ಈ ಥರ ಆಗ್ತಾ ಇದ್ದೀನ, ನಾನು ಹಾಳಾಗ್ತಾ ಇದ್ದೀನಾ ಅಂತ ಒಂದು ಕಡೆ ಅಲವತ್ಕೊಂಡಿರೋದು ದರ್ಶನ್ನು. ನಂದು ಏನಪ್ಪ ತಪ್ಪಿತ್ತಿದ್ರಲ್ಲಿ ದರ್ಶನ್ ಒಂದು ಕಡೆ ಕೇಳ್ತಾ ಇರೋದು. ಇದರ ನಡುವೆ ಅದೇನೇನಿದೆ, ದರ್ಶನ್ ಮಾತಾಡಿರೋದು ಏನೇನು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಮಾಹಿತಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದು. ಇವತ್ತು ನಗುಮುಖದಿಂದಾನೇ ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಆಗ್ತಾ ಇರೋದು. ಇದೇ ಬಳ್ಳಾರಿ ಜೈಲಿಗೆ ಒಂದು ಕಡೆ ದರ್ಶನ್ ಹೀರೋ ಆಗಿ ಎಂಟ್ರಿ ಆಗಿದ್ದಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಸಿನಿಮಾ ಶೂಟಿಂಗ್ಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಖೈದಿಯದ್ದೇ ಪಾತ್ರ. ಯಾರೋ ಚೌಕ ಅಂತ ಸಿನಿಮಾ ಹೇಳ್ತಾ ಇದ್ರು. ಆ ಚೌಕ ಸಿನಿಮಾದ ಶೂಟಿಂಗ್ಗೆ ಅಂತ ಹೇಳಿ ಇದೇ ದರ್ಶನ್ ಅವತ್ತಿಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವತ್ತಿಗೆ ಇದ್ದಂಥ ಅನೇಕ ಸಿಬ್ಬಂದಿ ಇವತ್ತಿಗೂ ಇದ್ದಿರಬಹುದು, ಕೆಲವರು ಇದ್ದಿರಬಹುದಲ್ವಾ. ಅವಾಗ ಬಂದಾಗ ಓ ದರ್ಶನ್ನು ಚಾಲೆಂಜಿಂಗ್ ಸ್ಟಾರ್, ದರ್ಶನ್ ಬಂದರು ಅಂತ ಹೇಳಿ ಏನು ಸಲ್ಯೂಟ್ಗಳಿರ್ತವೆ, ಎಷ್ಟು ಜನ ಸೆಲ್ಫಿಗಳು ತೊಗೊಂಡಿರಬಹುದು. ಶೂಟಿಂಗ್ ಟೈಮಲ್ಲೆಲ್ಲ ಕೂಡ ದರ್ಶನ್ ನೋಡಲಿಕ್ಕೆ ಒಂಥರ ಜನ ಮುಗಿಬಿದ್ದಿರ್ತಾರೆ ಸಹಜವಾಗಿ. ಅವತ್ತಿಗೆ ಸಿನಿಮಾ ಖೈದಿಯಾಗಿ, ಇವತ್ತಿಗೆ ರಿಯಲ್ ಆಗಿ ವಿಚಾರಣಾಧೀನ ಖೈದಿಯಾಗಿ ಕೈಗೆ ಪರಪ್ಪನ ಅಗ್ರಹಾರದಿಂದ ಕೋಳ ತೊಡಿಸಿ ಕರ್ಕೊಂಡು ಬಂದಿರೋದು ಈ ದರ್ಶನ್ನ. ಕೋಳ ತೊಡಿಸಿ ಕರ್ಕೊಂಡು ಬಂದಿರೋದು. ಒಂದು ಕ್ಷಣ ಮನುಷ್ಯ ಯಾಮಾರಿದ್ರೆ, ಒಂದೇ ಒಂದು ಕ್ಷಣ ದುಡುಕಿನ ಕೈಗೆ ಬುದ್ಧಿಯನ್ನು ಕೊಟ್ಟುಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ದರ್ಶನ್ ಕಾರಣ. ನೋಡಿ, ಎಲ್ಲರಿಗಿಂತ ಎತ್ತರ ಕಾಣ್ತಿರೋದಲ್ಲ ದರ್ಶನಲ್ಲಿ, ಎಲ್ಲರಿಗಿಂತ ಎತ್ತರ ಅಲ್ಲಿ ನೋಡಿ, ಆ ಬ್ಲ್ಯಾಕ್ ಟಿ ಶರ್ಟಲ್ಲಿ ಇದ್ದಾನಲ್ಲ ದರ್ಶನ್ನು. ಇದು ಬೇಕಿತ್ತ ದರ್ಶನ್ಗೆ ಅಂಥೇಳಿ. ಯಾವ ಕಾರಾಗೃಹದಲ್ಲಿ ಶೂಟಿಂಗ್ಗೆ ಅಂತ ಎಂಟ್ರಿ ಆಗಿ ಸಿನಿಮಾ ಮುಗಿಸ್ಕೊಂಡು ಹೀರೋ ಆಗಿ ಅಲ್ಲಿ ಖೈದಿ ಪಾತ್ರವನ್ನು ಮಾಡ್ಕೊಂಡಿದ್ದಂಥ ದರ್ಶನ್ಗೆ ಇವತ್ತಿಗೆ ಬಂದಿರತಕ್ಕಂಥ ಸ್ಥಿತಿ ನೋಡಿ. ಕೈಗೆ ಕೋಳ ಹಾಕ್ಕೊಂಡು, ಆ ಕೋಳ ಜನ ನೋಡ್ತಾರೆ ಅಂಥೇಳಿ ಅದಕ್ಕೆ ಯಾವುದೊಂದಷ್ಟು ಬಟ್ಟೆ ಸುತ್ತಕೊಂಡು ಬರುವಂಥ ಸ್ಥಿತಿ ಇದೆಯಲ್ಲ, ಯಾಕೆ ಬಂತು ಅಂತ. ಇದನ್ನು ಬೇರೆಯವ್ರು ಹೇಳೋದು ಬಿಟ್ಬಿಡಿ, ತನಗೆ ಬಂದಿರತಕ್ಕಂಥ ಸ್ಥಿತಿಯ ಬಗ್ಗೆ ದರ್ಶನ್ನೇ ಅಲವತ್ಕೊಂಡಿರೋದು ಒಂದು ಕಡೆ ಅಧಿಕಾರಿಗಳ ಮುಂದೆ. ವಿಚಾರಣೆ ಮಾಡಿದ್ರಲ್ಲ, ಏನಾಗಿತ್ತಪ್ಪ ನಿನಗೆ, ಯಾಕೆ ಕೂತಿದ್ದೆ ನೀನು ನಾಗನ ಜೊತೆಯಲ್ಲಿ, ಏನು ನಿನ್ನ ಕಥೆ ಇಲ್ಲಿ ಜೈಲಲ್ಲಿ, ನಿಮ್ಮಿಂದ ನಮಗಿಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಏನು ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ದರ್ಶನ್ ಮಾತಾಡೋದು ಒಂದು ಕಡೆ. ಇಲ್ಲಿ ನೋಡಿದ್ರೆ ಕೈಗೆ ಕೋಳ ಹಾಕ್ಕೊಂಡು ಅದನ್ನು ಜನ ನೋಡ್ತಾರೆ ಅಂಥೇಳಿ ಒಂದಷ್ಟು ಅದಕ್ಕೆ ಬಟ್ಟೆಯನ್ನು ಸುತ್ತಕೊಂಡು, ಕೈಗೇನೋ ನೋವಾಗಿರಬೇಕು, ಒಂದು ಕಡೆ ಬ್ಯಾಂಡೇಡ್ ಕೂಡ ಅಲ್ಲಿ ಹಾಕ್ತಂತೆ ಕಾಣಿಸ್ತಾ ಇದೆ, ಒಂದು ರ್ಯಾಪ್ ಬ್ಯಾಂಡೇಡ್ ಅದು ಇರಲಿ. ಇನ್ನೊಂದು ಕಡೆ ಈ ಥರ ಬಂದಿರುವಂಥ ಪರಿಸ್ಥಿತಿ ದರ್ಶನ್ಗೆ. ದುಬಾರಿ ಟಿ ಶರ್ಟು ಅದು ಅವ್ರ ಇಷ್ಟ. ಅದು ಈಗ ಟಿ ಶರ್ಟ್ ಬೆಲೆ 5,000 ಇದೆಯಾ, 4,000 ಇದೆಯಾ, ದರ್ಶನ್ದೇ ಆಗಿದ್ದರೆ ಇಶ್ಯೂ ಇಲ್ಲ, ನಾಗ ಕೊಡಿಸಿದ್ರೆ ಇಶ್ಯೂ ಅದು. ಯಾಕೆಂದರೆ ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ದರ್ಶನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮೇಲೆ ನಾಗ ಸುಮಾರು 6 ಲಕ್ಷ ರೂಪಾಯಿಗಳ ಮೌಲ್ಯದ ಶೂನ, ಜೀನ್ಸ್ ಪ್ಯಾಂಟ್ನ ಅಥವಾ ಟಿ ಶರ್ಟ್ಗಳನ್ನು, ಬಟ್ಟೆಯನ್ನು ದರ್ಶನ್ಗೆ ಕೊಡಿಸಿದ್ದಾನೆ ಅಂತ. ಒಂದು 3 ಜೊತೆ ಶೂ ಕೊಡಿಸಿರಬೇಕು ಅಂತ ಅಲ್ಲಿ ಇದೇ ಒಂದು ಮಾಹಿತಿ ಇದೆ. ತನಿಖೆ ನಡೀತಾ ಇದೆ. ಅಂದರೆ ಜೈಲ್ ಒಳಗಡೆ ದರ್ಶನ್ ಬಂದಾಗ ಏನೇನಿತ್ತು, ಜೈಲಿಂದ ಆಚೆ ಹೋಗ್ಬೇಕಾದ್ರೆ ಏನೇನಿದೆ ಅಂತ ಒಂದು ಲೆಕ್ಕ ಇರುತ್ತಲ್ಲ. ಇದೆಲ್ಲ ನಿಂಗೆ ಯಾರಪ್ಪ ಕೊಟ್ಟರು ಅಂತ ಹೇಳಿ ಸೆಲ್ ಒಳಗಡೆ ನುಗ್ಗಿರ್ತಾರಲ್ಲ ಅಧಿಕಾರಿಗಳು, ಏನೇನಿದೆ ಈ ಸೆಲ್ಲಲ್ಲಿ ನೋಡಬೇಕು ಅಂತ ಹೇಳಿ, ಆಗ ಅದು ಪತ್ತೆ ಆಗಿದೆ ಅಂತ ಹೇಳಿ. ಇವರು ಪೂಮಾ ಆದರೂ ಹಾಕ್ಕೊಳ್ಳಿ, ಇನ್ಯಾವುದೇ ಬ್ರ್ಯಾಂಡ್ ಹಾಕ್ಕೊಳ್ಳಿ, ನಮ್ಮ ತಕರಾರು ಇಲ್ಲ. ಆದರೆ ಈ ದರ್ಶನನ್ನು ಈ ಕೂಲಿಂಗ್ ಗ್ಲಾಸ್ಗೆ ಕೈಯಲ್ಲಿ ಕಡ ಎಲ್ಲ ಹಾಕ್ಕೊಂಡು ಎಂಟ್ರಿ ಆಗೋದಿದೆಯಲ್ಲ, ಇದಕ್ಕೆ ಅಲೋ ಮಾಡಲ್ಲ. ಜೈಲಿನ ನಿಯಮಾವಳಿಗಳೆಲ್ಲ ಇದೆಯಲ್ಲ, ಒಂದು ಕೂಲಿಂಗ್ ಗ್ಲಾಸಲ್ಲಿ ಏನೋ ಒಂದು ಕಂಬಿ ಇರುತ್ತೆ, ಆ ಕಂಬಿ ಇಟ್ಕೊಂಡು ಯಾರಿಗೋ ಚುಚ್ಚಬಹುದು, ತಾನೇ ಚುಚ್ಕೊಳ್ಬಹುದು, ಅದನ್ನು ವೆಪನ್ ಥರ ಮಾಡ್ಕೊಳ್ಬಹುದು. ಯಾವುದೋ ಕಡ ಇರುತ್ತೆ, ಆ ಕಡಾನೇ ಏನೋ ಮುರಿದೋ ಅದನ್ನು ಶಾರ್ಪ್ ಮಾಡಿಕೊಂಡು ತಾನೇ ಚುಚ್ಕೊಳ್ಬಹುದು, ಬೇರೆಯವ್ರಿಗೆ ಚುಚ್ಚಬಹುದು. ಒಬ್ಬ ವಿಚಾರಣಾಧೀನ ಖೈದಿಯಾಗಲಿ, ಖೈದಿಯ ದೃಷ್ಟಿಯಿಂದ ನಾನು ಮಾತಾಡ್ತಿರೋದು, ಈ ಥರದ ನಿಯಮಾವಳಿಗಳು ಇರ್ತವೆ. ಯಾರಿಗೋ ಹಾಮ್ ಮಾಡಬಹುದು. ಈಗ ಬೆಂಗಳೂರಿಂದ ಬಳ್ಳಾರಿ ಕರ್ಕೊಂಡು ಬಂದ್ರಪ್ಪ, ಆಯಿತು ದರ್ಶನ್ ಅಂತ, ಇನ್ನೊಬ್ಬನ ಯಾರನ್ನೋ ಕರ್ಕೊಂಡು ಬಂದಿರ್ತಾರೆ ನಟೋರಿಯಸ್ನ, ಅವನು ಅಕಸ್ಮಾತ್ ಅವನಿಗೂ ಕಡ ಹಾಕಿ ನೀವು ಕರ್ಕೊಂಡು ಬಂದರೆ ಯಾರಿಗೋ ಸಾಯಿಸ್ಬೋದು ಅವನು. ಆ ಕಡದಿಂದನೇ ಅವನೇನೋ ಸೂಸೈಡ್ ಮಾಡ್ಕೋಬೋದು, ಚುಚ್ಕೋಬಹುದು. ಈ ಥರದೊಂದಷ್ಟು ವಿಷಯ ಇರ್ತವೆ. ಈ ಕೂಲಿಂಗ್ ಗ್ಲಾಸ್ ಕಂಬಿ, ಆ ಕಂಬಿದೇನೋ ಮಾಡಬಹುದು ಅಂತೆಲ್ಲ ಇರುತ್ತಲ್ಲ, ಇದನ್ನು ಯಾಕೆ ಅಲೋ ಮಾಡಿದ್ರು ಅಂತ. ಬಟ್ಟೆ ಬಗ್ಗೆ ನಮ್ಮ ತಕರಾರಿಲ್ಲ. ಅದು 5,000 50,000 ಆ ಅಪ್ಪನ ಕೆಪಾಸಿಟಿ, 1 ಲಕ್ಷ ಬೇಕಾದರೂ ಹಾಕ್ಕೊಳ್ಳಿ, ನಮ್ಮ ತಕರಾರಿಲ್ಲ ಅದಕ್ಕೆ. ಸೊ ಈ ಥರದ್ದು ಹಾಕ್ಕೊಂಡು ಬಂದಿರೋದು. ಫಸ್ಟ್ ಟೈಮ್ ಪಬ್ಲಿಕ್ಕಲ್ಲಿ ಯೂಶ್ವಲಾಗಿ ದರ್ಶನ್ ವಿಗ್ ಬಳಸ್ತಾರೆ. ಇವತ್ತು ಅಂದರೆ ಅಲ್ಲೇನಾಯಿತು, ಈ ವಿಗ್ಗನ್ನು ಹಾಕ್ಕೊಳ್ಬೇಕಾದಾಗ ಅದಕ್ಕೊಂದು ಮೇಂಟೆನೆನ್ಸ್ ಬೇಕಾಗುತ್ತೆ. ಸ್ವಲ್ಪ ಗಮ್ಮೆಲ್ಲ ಹಾಕಿ ಅದನ್ನು ಅಂಟಿಸ್ತಾರೆ. ಅದೊಂದು 15 ದಿನ, 1 ತಿಂಗಳಿಗೊಮ್ಮೆ ಆ ಗಮ್ಮನ್ನು ಮತ್ತೆ ತೆಗೆದು ಆ ನಂತರದಲ್ಲಿ ಮತ್ತೆ ಅಲ್ಲೊಂದು ಕಡೆ ಹೆಡ್ಡನ್ನು ನೀಟಾಗಿ ಶೇವ್ ಮಾಡಿ ಅಲ್ಲಿಗೆ ಅದೊಂದು ವಿಗ್ಗನ್ನು ಕೂರಿಸ್ತಾರೆ. ಇದು ಜೈಲಲ್ಲಿದ್ದಾಗ ಈ ಮೇಂಟೆನೆನ್ಸ್ ಕಷ್ಟ. ಒಬ್ಬ ನಟನಾಗಿ ಅದನ್ನು ಮೇಂಟೈನ್ ಮಾಡಬಹುದಾಗುತ್ತೆ. ಆದರೆ ಜೈಲ್ ಒಳಗಡೆ ಬಂದಾಗ ಪ್ರತಿ ಬಾರಿ ಯಾರೋ ಆ ಒಂದು ವಿಗ್ ಎಕ್ಸ್ಪರ್ಟ್ಗಳು ಬಂದು ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಏನು ಮಾಡಿದ್ದು, ಹೆಡ್ ಶೇವ್ ಮಾಡಿದ್ದು, ಅಂದರೆ ತಲೆ ಬೋಳಿಸ್ಕೊಂಡಿದ್ದು. ಈ ಒಂದು 3 ತಿಂಗಳಾಯ್ತಲ್ವ, ಈಗ ಕೂದಲು ಬಂದಿದೆ, ವಿಗ್ ಇಲ್ಲದೆ ದರ್ಶನ್ ಕಾಣಿಸ್ಕೊಳ್ತಾ ಇರೋದು. ಬರಬೇಕಾದ್ರೆ ಒಂದು ವಾಟರ್ ಬಾಟಲ್ ಸಮೇತವಾಗಿ ಕೂಡ ದರ್ಶನ್ ಬಂದಿರೋದು. ಅಂದರೆ ದರ್ಶನ್ ಬಂದಾಗ ಹಿಂಗೆ ಕಾಣ್ತಾ ಇದ್ರು ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಷ್ಟೇ.
ಏನೇನೋ ಹಾಕೊಂಬರಬಾರ್ದಾಗಿತ್ತು ಅಂತ ನಾವು ಯಾರು ಹೇಳ್ತಾ ಇಲ್ಲ. ಬಳ್ಳಾರಿ ಜೈಲಿಗೆ ಇದೀಗ ಎಂಟ್ರಿ ಆಗಿರೋದು. ಬಳ್ಳಾರಿ ಜೈಲಲ್ಲಿ ನೋಡಿ 17 ಜನಗಳಲ್ಲಿ 4 ಜನ ತುಮಕೂರು ಜೈಲಲ್ಲಿ ಇದ್ದರು. ಪರಪ್ಪನ ಅಗ್ರಹಾರದಲ್ಲಿ ಒಂದು 13 ಜನ ಅಲ್ಲಿದ್ದರು. ಇದೀಗ ಬಳ್ಳಾರಿ ಜೈಲಿಗೆ ಒಂಟಿ, ಎಲ್ಲಿಗೋ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಅಂಥೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೇಮಸ್ ಸಾಂಗ್ ಅದು. ಎಲ್ಲಿಗೋ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಅಂಥೇಳಿ ಆ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಒಂದು ಹಾಡು ಬರುತ್ತೆ, ನಾನು ಒಬ್ಬನೇ ಆಗಿಬಿಟ್ಟೆ ಅಂಥೇಳಿ. ಈಗ ನೋಡಿದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ ಒಬ್ಬನೇ ಬಂದಿರೋದು. ಕಳೆದ 4 ಗಂಟೆಗಳಿಂದ ಅಬ್ಸರ್ವೇಷನ್ ಸೆಲ್ನಲ್ಲಿ ಕಾಟೇರ ಇರೋದು. ನಿಗಾದ ಒಂದು ಸೆಲ್ನಲ್ಲಿ ಇಟ್ಟಿರ್ತಾರೆ ಒಬ್ಬ ಖೈದಿಯನ್ನು. ಯೂಶ್ವಲಾಗಿ ಒಬ್ಬ ಖೈದಿ ವಿಚಾರಣಾಧೀನ ಖೈದಿ ಬಂದಾಗಲಿ ಅವನನ್ನು ಅಬ್ಸರ್ವ್ ಮಾಡ್ತಾರೆ, ಏನು ಇವನ ಕಥೆಗಳು ಅಂಥೇಳಿ. ವೈದ್ಯಕೀಯ ತಪಾಸಣೆ ಸಹಜವಾಗಿ ಆಗಿರುತ್ತೆ. ಅವನ ಚಲನವನ್ನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಅವನು ಇದನ್ನೊಂದು ಅಕ್ಲಮಟೈಸೇಷನ್ ಅಂತಾರೆ, ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳುವುದು. ಒಂದು ಕ್ರಿಕೆಟ್ ತಂಡ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಆ ದೇಶದ ಹವಾಗುಣಕ್ಕೆ ಅಲ್ಲಿನ ಹಗಲು ರಾತ್ರಿಗಳು, ಅಲ್ಲಿನ ಕಾಲಮಾನ, ಅಲ್ಲಿನ ಹವಾಗುಣ, ಅಲ್ಲಿನ ಪಿಚ್ಚು ಮತ್ತೊಂದಕ್ಕೆಲ್ಲ ಹೊಂದ್ಕೊಳ್ಳೋಕ್ಕೆ ಒಂದು ಟೈಮ್ ಬೇಕಾಗುತ್ತೆ. ಅಲ್ಲೊಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡ್ತಾರೆ ಅವರು. ಆಮೇಲೆ ಅವರು ಮೇಯ್ನ್ ಮ್ಯಾಚಿಗೆ ಬರ್ತಾರೆ. ಜೆಟ್ ಲ್ಯಾಗ್ ಸ್ವಲ್ಪ ಇರುತ್ತಲ್ಲ ಆ ಥರದಲ್ಲಿ. ಈಗ ಬಳ್ಳಾರಿಯಲ್ಲಿ ಒಂದು ಅಬ್ಸರ್ವೇಷನ್ ಅಂತ ಇಟ್ಟಿರ್ತಾರೆ. ಸ್ವಲ್ಪ ಗಂಟೆಗಳ ಕಾಲ ಒಗ್ಗಬೇಕಲ್ಲ, ಅಲ್ಲಿನ ಹವಾಗುಣ ಏನಿರುತ್ತೋ, ಅಲ್ಲಿನ ಈತ ನಡವಳಿಕೆ ಹೇಗಿರುತ್ತೋ, ಮಾನಸಿಕ ಸ್ಥಿತಿ ಹೇಗಿರುತ್ತೋ ಎಲ್ಲವನ್ನು ಕೂಡ ನೋಡಬೇಕು ಅಂಥೇಳಿ ಒಂದು ಅಬ್ಸರ್ವೇಷನ್ ಸೆಲ್ನಲ್ಲಿ ಸದ್ಯಕ್ಕೆ ದರ್ಶನ್ ಇರೋದು. ಖೈದಿ ನಂಬರ್ 511 ಇದೊಂದು ನಂಬರ್ ಅಷ್ಟೇ. ಇದು ಒಂದೊಂದು ಕಾರಾಗೃಹಕ್ಕೆ ಒಬ್ಬ ಮನುಷ್ಯ ಬಂದಾಗ ಒಂದು ನಂಬರನ್ನು ಅಲ್ಲಿ ರಿಜಿಸ್ಟ್ರಲ್ಲಿ ಬರೀತಾರೆ. ಅದನ್ನು ಎಷ್ಟಪ್ಪ ಈ ಸಂಖ್ಯೆ ಅಂತೇಳಿ ಕ್ರಮ ಸಂಖ್ಯೆ ಎಷ್ಟೇವನಪ್ಪ 511 ಬರೀತಾರೆ. 60 ಅದೇನೋ 16 61 ಅದೊಂದು ಇತ್ತಲ್ಲ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಬಂದಾಗ ಅದೊಂದು ನಂಬರು. ಈಗ ಇಲ್ಲಿಗೆ ಬಂದಾಗ ಇಲ್ಲೊಂದು ನಂಬರನ್ನು ಇದೀಗ ದರ್ಶನ್ಗೆ ಕೊಟ್ಟಿರೋದು.